ವೇದಾಂತದಿಂದ ಒಂದು ವಾಕ್ಯವನ್ನು ಕೂಡ ಓದಿ ನಾವು ಈ ದಿನದ ದೇವ ನಮಸ್ಕಾರ ಮಾತಾಡಿರುವಂತ ಸತ್ಯವನ್ನು ಕುರಿತು ನಾವು ನೋಡೋಣ. ಒಂದು ವಾಕ್ಯ ಕೂಡ ಫಸ್ಟ್ ಓದ್ಬಿಡೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಪ್ರೈಸ್ ದಿ ಲಾರ್ಡ್. ಈಗ ಈ ಭೂಮಿಯ ಮೇಲೆ ದೇವರ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾ ಜನರು ಎಲ್ಲದರಲ್ಲಿ ಮೇಲಾಗಬೇಕು, ಅಥವಾ ನಾವು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಮುಂದೆ, ಇವರ ಮುಂದೆ, ಲೋಕದ ಮುಂದೆ, ಜನರ ಮುಂದೆ, ಸಭೆ ಮುಂದೆ, ಎಲ್ಲರ ಮುಂದೆ ನಾವು ಮೇಲಾಗಿರ್ಬೇಕೆಂಬುದು 100ಕ್ಕೆ 100 ಜನ ವಿಶ್ವಾಸ ಇರುವ ಒಂದು ವಿಷಯ, ಇಷ್ಟಪಡುವ ಒಂದು ವಿಷಯ. ನಾವು ಇಷ್ಟಪಡುವ ರೀತಿಯಲ್ಲಿ ನಮ್ಮನ್ನ ಹೆಚ್ಚಿಸಿ ಮೇಲಕ್ಕೆ ತರುವುದಕ್ಕೆ ಏನೇನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅನೇಕ ಅಂಶಗಳಿದೆ ಸತ್ಯವೇದದಲ್ಲಿ. ಮೊದಲಾಗಿ ನಾವು ಯೇಸು ಮೇಲೆ ವಿಶ್ವಾಸ ಇರಬೇಕು, ಯೇಸುವನ್ನು ದೇವರಾಗಿ ಎಂದು ಒಪ್ಪಿ ಸ್ವೀಕಾರ ಮಾಡಿಕೊಳ್ಬೇಕು. ಆಮೇಲೆ ಈ ಪ್ರಪಂಚದ ಲೋಕದ ನಮ್ಮ ಎಲ್ಲ ಪಾಪವನ್ನು ಬಿಟ್ಟು ಮನ ತಿರುಗಿಕೊಳ್ಬೇಕು, ರಕ್ಷಣೆ ಹೊಂದಬೇಕು, ಪರಿಶುದ್ಧಾತ್ಮಾಭಿಷೇಕ ಹೊಂದಬೇಕು. ಆಮೇಲೆ ದೇವರು ನಮ್ಮನ್ನಿಟ್ಟ ಸಭೆಯಲ್ಲಿ ಕಡೆವರೆಗಿರಬೇಕು, ಅವರ ಉದ್ದೇಶದಲ್ಲಿ ಕಡೆವರೆಗೆ ಸ್ಥಿರವಾಗಿ ನಡೀಬೇಕು. ಹೀಗೆ ನಡೆಯುವಾಗ ದೇವರು ನಮ್ಮನ್ನ ಹೆಚ್ಚಿಸೋದಕ್ಕೆ ಇನ್ನೂ ಅನೇಕ ವಿಷಯಗಳನ್ನ ಇದರ ಜೊತೆಗೆ ಸೇರಿಸ್ತಾರೆ. ಅಲ್ಲಿ ಅನೇಕ ವಿಷಯಗಳಿದೆ. ಅದರಲ್ಲಿ ಒಂದನ್ನ ಈ ದಿನ ನಿಮ್ಮಲ್ಲಿ ತರ್ತಾರೆ. ಅದೇನಂದ್ರೆ ತಿರುಗಿ ವಾಕ್ಯವನ್ನು ಓದಲ್ಲ. ಯಾಕೋಬನು ಬರೆದ ಪತ್ರಿಕೆ 4:10, ಜೇಮ್ಸ್ 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿರಿ. ಯಾರ ಮುಂದೆ? ದೇವರಾಗಿರುವ ಕರ್ತನು ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಮೃತಚೇನಾಗಿ ನಮ್ಮ ಪಾಪ ಶಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಮಗನು ಮಗಳೆಂಬ ಸ್ಥಾನದಲ್ಲಿ ಆತನದಿಂದ ಕೈಕೊಂಡು ದೇವರು ತನ್ನ ಸಭೆಯಲ್ಲಿ ಇಟ್ಟು ನಮಗೆ ಬೋಧಿಸಿ ನಾವು ನಡೆದು ಆತನ ಮುಂದೆ ಆತನಂತೆ ಮಾರ್ಪಾಟವಾಗೋದಕ್ಕೆ ಕರೆಯಲ್ಪಟ್ಟ ನಾವೆಲ್ಲರೂ ಕರ್ತನಾಗಿರುವ ಯೇಸುವಿನ ಮುಂದೆ ನಮ್ಮನ್ನು ನಾವೇನ್ ಮಾಡಬೇಕು? ತಗ್ಗಿಸಬೇಕು. ಇದು ತುಂಬಾ ಬಹು ಮುಖ್ಯವಾಗಿಯೂ ಶ್ರೇಷ್ಠವಾಗಿರುವ ದೇವ ನಮ್ಮನ್ನು ಹೆಚ್ಚಿಸಿ ಘನಪಡಿಸಿ ಭೂಮಿಯಲ್ಲಿ, ಲೋಕದಲ್ಲಿ, ಪರಲೋಕದಲ್ಲಿ ಎಲ್ಲದರಲ್ಲಿ ನಮ್ಮನ್ನು ಮೇಲಾಗಿಡ್ಬೇಕಂದ್ರೆ ಅತಿ ಮುಖ್ಯವಾಗಿರುವ ವಿಷಯಗಳು ಅನೇಕ ಉಂಟು. ಅದರಲ್ಲಿ ಈ ಒಂದು ವಿಷಯವು ಅತಿ ಶ್ರೇಷ್ಠವಾಗಿದೆ. ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಬೇಕು. ದೇವರು ಭೂಮಿಯನ್ನು ಸೃಷ್ಟಿ ಮಾಡಿದ ಕಾಲ ಮೊದಲುಗೊಂಡು ಇವತ್ತಿನವರೆಗೆ ಭೂಮಿಯಲ್ಲಿರುವಂತಹ ಈ ಎಲ್ಲಾ ದಿನಗಳಲ್ಲಿ ಎಲ್ಲರ ಹತ್ರ ದೇವರ ಕೂಡ ಶ್ರೇಷ್ಠವಾಗಿರುವ ವಿಷಯವೇನಂತ ಹೇಳಿದ್ರೆ ಅದು ಅವರ ಮುಂದೆ ತಗ್ಗಿಸೋದು. ಯಾರ ಮುಂದೆ ತಗ್ಗಿಸೋದು? ನಾನು ನಿಮಗೆ ಹೇಳ್ತೇನೆ, ಬೈದವನು, ಮೋಸ ಮಾಡಿದವನು, ದ್ರೋಹ ಮಾಡಿದವನು, ಕೆಳಕ್ ಮಾಡುವವನು, ಜೊತೆಗಿದ್ದಲ್ಲೇ ಎಲ್ಲ ಮಾಡುವವನು ನಾವೇನ್ ಮಾಡ್ತೀವಿ? ಯಾವಾಗಲ ಸಹಿಸಿಕೊಂಡು ತಾಳ್ಮೆಯಿಂದ ಇರ್ತಾರೆ. ಇದೇ ಸ್ವಭಾವನ್ನ ದೇವ್ರ ಬಂದು ತೋರಿಸ್ತಾರ. ಗಮನಿಸಿ, ಇವ್ರಿಗೇನಾದ್ರು ನಷ್ಟ ಆಯ್ತು, ಕಷ್ಟ ಆಯ್ತು, ಯಾವಾಗ ಮಾತಾಡಿದ್ರೆ ಅವತ್ತೇನಿಲ್ಲ, ಪ್ರೇರಿಲ್ಲ. ಯಾರೋ ಏನೋ ಮೋಸ ಮಾಡಿದ್ರು, ಯಾರೋ ಏನೋ ವಿರುದ್ಧ ಕೆಳಗೆ ಮಾಡಿದ್ರೆ ಅವತ್ತೇನಿಲ್ಲ, ಇವರಿಗೆ ತಾಳ್ಮೆ ಇಲ್ಲ. ತಾಳ್ಮೆ ಕೆಡಿಸ್ಕೊಳ್ಳೋದು ಎಲ್ಲಿ ಗೊತ್ತಾ? ಪ್ರಾರ್ಥನಾ ವಿಷಯದಲ್ಲಿ. ಆವಾಗ ಸಭೆಗೆ ಹೋಗಲ್ಲ, ಸಭೆ ವಿಷಯದಲ್ಲಿ ಪ್ರಸಂಗ ಕೇಳಲ್ಲ. ಆಮೇಲೆ ಸೇವಕರು ಏನ್ ಹೇಳ್ತಾರೆ ಅದನ್ನ ಕೇಳಲ್ಲ. ಬೇರೆ ಎಲ್ಲದಕ್ಕೂ ತಾಳ್ಮೆ ಇರುತ್ತೆ. ನಾವು ಅನೇಕ ಸಮಯದಲ್ಲಿ ದೇವ್ರ ಮುಂದೆ ತಗ್ಗಿಸಲ್ಲ.
ದೇವ್ರು ಹೇಳ್ತಾರೆ, ನೀನು ಯಾರ ಮುಂದೆ ತಗ್ಗದಿರು, ತಗ್ಗಿಸಿದ್ರು ದೊಡ್ಡ ವಿಷಯ ಅಲ್ಲ. ಆದರೆ ದೇವರ ಮುಂದೆ ಮಾತ್ರ ತಗ್ಗಿಸು. ಅಲ್ಲೇಲೂಯಾ. ನೀನು ಯಾರ ಮುಂದೆ ತಗ್ಗಿಸಿದ್ರು ಪರವಾಗಿಲ್ಲ, ದೇವರ ಮುಂದೆ ತಗ್ಗಿಸು. ದೇವರ ಮುಂದೆ ತಗ್ಗಿಸುವುದೇನು? ಒಬ್ಬ ದೊಡ್ಡ ರಾಜ ಇದ್ದಾನೆ, ಈ ಪ್ರಪಂಚ ಆಳ್ತಿದ್ದ ಒಬ್ಬ ರಾಜ. ಅವನೇನು ಹೇಳ್ತಾನೆ, ಈ ಪ್ರಪಂಚ ನಂದು, ಈ ಪ್ರಪಂಚ ಆಳೋದು ನಾನು, ಈ ಪ್ರಪಂಚ ಈ ದೊಡ್ಡ ಪಟ್ಟಣವನ್ನು ಕಟ್ಟಿದವ ನಾನು, ಗೋಪುರವನ್ನು ಕಟ್ಟಿದವ ನಾನು, ನನ್ನ ಹೆಸರು ಈ ಲೋಕದಲ್ಲಿ ದೊಡ್ಡ ಹೆಸರು. ಪ್ರಪಂಚಕ್ಕೆ ಒಳ್ಳೇದು, ಜನರ ಮುಂದೆ ತೋರಿಸ್ಕೊ ಒಳ್ಳೇದು. ಆದ್ರೆ ಯಾರ ಮುಂದೆ ತೋರಿಸ್ಬಾರ? ದೇವ್ರ ಮುಂದೆ ತೋರಿಸೋದು ಏನು ಗೊತ್ತಾ? ಇದು ನಂದು, ನನ್ನ ಇಷ್ಟ, ನನ್ನ ಕೆಲಸ, ನನ್ನ ಬಲ, ನನ್ನ ಶಕ್ತಿ, ನನಗೆ ಕೊಟ್ಟ ಜನ, ನನಗೆ ಕೊಟ್ಟ ದೇಶ ಅಂತ. ಇದು ಕೊಟ್ಟಿದ್ದವ್ರು ಯಾರು? ಯಾರನ್ನು ಬಿಟ್ಟ? ದೇವರನ್ನು ಬಿಟ್ಟ. ಆದ್ರೆ ಭೂಮಿಯಲ್ಲಿ ಮನುಷ್ಯನಿಗೆ ಹಣ, ಆಸ್ತಿ, ಜನ, ಪದವಿ, ಈ ಲೋಕವೆಲ್ಲ ಅವನಿಗೋಸ್ಕರವಾಗಿದ್ದರು. ಇಲ್ಲಿ ಸಂತೋಷ ದೇವರನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೋ. ಆದ್ರೆ ದೇವರ ಮುಂದೆ ತಗ್ಗಿಸಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ತನ್ನನ್ನು ತಗ್ಗಿಸದೆ ಹೋದ ಕಾರಣ ದೇವರು ಅಲ್ಲಿಂದ ಇಳಿಸಿ ಅವರನ್ನ ನೆಲಮಟ್ಟಿಗೆ ತಗೊಂಡೋಗಿ ತಗ್ಗಿಸ್ತಾರೆ. ದೊಡ್ಡ ಪಟ್ಟಣ, ಅರಮನೆ, ದೊಡ್ಡ ರಾಜನಾಗಿ ಸಿಂಹಾಸನದಿಂದ ತಗೊಂಡೋಗ್ಬಿಟ್ಟು ಹುಲ್ಲು ತಿನ್ನಿಸ್ತಾರೆ. ಮನೆ ಮಾಡಿಲ್ಲ, ಪಾಪ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ಅವ್ರು ಮಾಡಿದ ಪಾಪ ಏನು ಗೊತ್ತಾ? ದೇವರ ಮುಂದೆ ತಗ್ಗಿಸ. ಆಗ ನಾವು ಯೋಚಿಸಬೇಕು. ಸತ್ಯವನ್ನು ಹೇಳ್ತಾರೆ, ದೇವರ ಮುಂದೆ ತಗ್ಗಿಸಬೇಕು. ದೇವರ ಮುಂದೆ ತಗ್ಗಿಸೋದು ಅಂತ ಹೇಳಿದ್ರೆ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ದೇವರು ಹೇಳ್ತಾರೆ, ನಾನು ಇರುವ ನನ್ನ ಸನ್ನಿಧಿಯಲ್ಲಿ ತಗ್ಗಿಸು. ನನ್ನ ಮುಂದೆ ತಂದು ತಗ್ಗಿಸ್ಬೇಕು. ಆಗ ನನಗೊಂದು ಸನ್ನಿಧಿ ಇದೆ ನಾನು ಇರೋದಕ್ಕೆ. ಅದೇನದು? ಒಂದು ದೇವರ ಆಲಯದಲ್ಲಿ. ದೇವರ ಆಲಯ ಎರಡಿದೆ. ಒಂದು ಶರೀರ ಎಂಬ ಆಲಯ, ಇನ್ನೊಂದು ನೀವು ಕೂಡಿ ಬರುವ ದೇವರ ಸಭೆ ಎಂಬ ಆಲಯ. ಈ ಶರೀರ ಎಂಬ ಆಲಯದಲ್ಲಿ ಹೇಳ್ತಾರೆ, ನಾನು ವಾಸವಾಗಿರ್ಬೇಕು. ಅಲ್ಲೇಲೂಯಾ. ದೇವರಿಗೆ ಎಲ್ಲಿ ವಾಸವಾಗಬೇಕು? ನಿನ್ನ ಒಳಗೆ. ಸೆಕೆಂಡ್, ಅವ್ರು ತಿರುಗಬೇಕಲ್ಲ, ಓಡಾಡ್ಬೇಕಲ್ಲ. ಅದು ಎಲ್ಲಿ ಓಡಾಡೋದು? ಸಭೆ. ಅಲ್ಲೇಲೂಯಾ. ಏನಂತಾರೆ? ನಾನು ನಿನ್ನ ಒಳಗೆ ವಾಸ ಮಾಡಬೇಕು. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ದೇವರು ಎಲ್ಲಿ ವಾಸ ಮಾಡೋದಕ್ಕೆ ಇಷ್ಟ? ದೇವರ ಮಕ್ಕಳು ಎಂದು ಕರೆಯಲ್ಪಟ್ಟು ರಕ್ಷಿಸಲ್ಪಟ್ಟು ದೇವರ ಸಭೆಯಲ್ಲಿ ತನ್ನ ರಥದ ಕ್ರಯಕ್ಕೆ ಕೊಂಡ ಮೇಲೆ ಅವ್ರು ದೇವರ ಸಭೆಯಲ್ಲಿ ಇರ್ತಾರಲ್ಲ, ಅವರು ಆ ಸಭೆಯಲ್ಲಿ ಇರುವಾಗ ಅವರನ್ನೇ ಸಭೆಯಾಗಿ ಮಾಡಿಕೊಳ್ಬೇಕು. ಅದು ನನಗೆ ಆಲಯವಾಗಬೇಕು. ಅದರ ಒಳಗೆ ನಾನು ವಾಸವಾಗಿರ್ಬೇಕು. ಅಲ್ಲೇಲೂಯಾ. ಆದರೆ ಎಲ್ಲಿ ತಗ್ಸೋದೀಗ? ಎಲ್ಲಿ ತಗ್ಸೋದು? ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ, ದೇವರ ಮುಂದೆ ತಗ್ಗಿಸ್ಬೇಕಂತ ಹೇಳ್ತಾರಲ್ಲ. ಈಗ ದೇವರ ಮುಂದೆ ತಗ್ಗಿಸೋದಂದ್ರೇನು? ಈಗ ದೇವರು ನಮ್ಮ ಒಳಗೆ ಬರ್ತಾರೆ. ಈಗ ನಮ್ಮನೆಯಲ್ಲಿ ಯಾರ ಮುಂದೆ ತಗ್ಗಿಸ್ಬೇಕು? ನಮ್ಮ ಒಳಗಿರುವ ದೇವರು ಏನು ಹೇಳ್ತಾರೆ, ಮಗನೇ ಇದೆಲ್ಲ ಕೊಟ್ಟಿದ್ರು ಕೂಡ ನಾನು ಇಲ್ಲದ್ರೆ ಇದಿಲ್ಲ, ನನ್ನ ಸಂಧಿಯಲ್ಲಿ ತಗ್ಗಿಸು. ಇದೆಲ್ಲ ನಿನ್ನನ್ನು ಇಲ್ಲಿ ತಂದು ರಕ್ಷಣೆ ಮಾರ್ಗದಲ್ಲಿ ತಂದು ನಿನಗೆ ದೇವರ ಮಗಳು ಮಗಳೆಂಬ ಸ್ಥಾನವನ್ನು ಕೊಟ್ಟು ನನ್ನ ರಕ್ತದ ಆ ಕ್ರಯವಾಗಿರುವಂತ ಆ ದೇಹವಾಗಿ ನನ್ನ ಆದಿನ ತಂದಿಟ್ಟಿದ್ದೀನಲ್ಲ, ಆಗ ನೀನು ಎಲ್ಲಿ ತಗ್ಗಿಸ್ಬೇಕು? ಸಭೆಯಲ್ಲಿ ತಗ್ಗಿಸ್ಬೇಕು, ಸೇವಕರ ಮುಂದೆ ತಗ್ಗಿಸ್ಬೇಕು, ನಮ್ಮನ್ನು ನಾವೇ ದೇವರ ಮುಂದೆ ತಗ್ಗಿಸ್ಬೇಕು. ಅಲ್ಲೇಲೂಯಾ. ಇದನ್ನೇ ಯಾಕೋಬನಾಗಿರುವ ಶಿಷ್ಯರು, ಈ ಯಾಕೋಬ ಏನ್ ಹೇಳ್ತಾನೆ ನೋಡಿ, ಏನ್ ಹೇಳ್ತಾನೆ? ಕರ್ತನ ಮುಂದೆ
ಪ್ರೈಸ್ ಇವನು ಕಲ್ತಿರೋ ಮೊದಲ ಪಾಠ ಹೇಳುತ್ತಾ, ಪ್ರಪಂಚದಲ್ಲಿ ನಮಗೆ ಏನೇ ಇರಲಿ, ನಮ್ಮ ಬುದ್ಧಿ ಇರಲಿ, ಶಕ್ತಿ ಇರಲಿ, ಹಣ ಇರಲಿ, ಜನ ಇರಲಿ, ಪದವಿ ಇರಲಿ, ನೆಂಟರಿರಲಿ, ಕುಟುಂಬ ಇರಲಿ, ಇವರ ಮುಂದೆ ನಮ್ಮನ್ನು ತಗ್ಗಿಸಿ ಬಗ್ಗಿಸಿ ಅವ್ರಿಗೆ ಇವ್ರಿಗೆ ತಕ್ಕಾಗಿ ನಡೆಯೋದನ್ನು ಬಿಟ್ಟು ನಾವು ಫಸ್ಟ್ ದೇವ್ರ ಮುಂದಾಗ ನಡ್ರಿ. ಸಭೆ ಎಂಬುದು ನಮ್ಮನ್ನ ರೂಪಿಸುವುದಕ್ಕೆ, ದೇವರ ಮುಂದೆ ಪರಿಶುದ್ಧ ಜನರಾಗಿ ದೇವರ ಮಗನೆಂಬ ಸ್ಥಾನದಲ್ಲಿ ನಮ್ಮನ್ನು ರೂಪಿಸಿ ದೇವರಂತೆ ಮಾರ್ಪಾಟವಾಗಿ ನಮ್ಮಲ್ಲಿ ದೇವರ ಗುಣ ಸ್ವಭಾವಗಳನ್ನು ಕಂಡು ಅನುಭವ ಆ ಜೀವಿತದಲ್ಲಿ ನಮ್ಮನ್ನ ಮಾರ್ಪಡಿಸಿ ತರುವುದಕ್ಕೆ ಒಂದು ಸಮಯ. ಅದು ನಮ್ಮಿಷ್ಟಕ್ಕೆ ನಡೆಯಲ್ಲ, ಅದಿಷ್ಟಕ್ಕೆ ನಾವು ನಡಿಬೇಕು. ಅದಕ್ಕೆ ದೇವರು ಹೇಳಿದ್ದು, ದೇವರ ಮುಂದೆ ತಗ್ಗಿಸಿ. 82ನೇ ಮೊದಲನೇ ವಾಕ್ಯದಲ್ಲಿ ದೇವರು ತನ್ನ ಸಭೆಯಲ್ಲಿ ನಿಂತ್ಕೊಳ್ತಾರೆ. ಸಾಕು, ಓದ್ಬೇಡ. 2ನೇ ಪೂರ್ವಕಾಲ 7ನೇ 14ನೇ ವಾಕ್ಯದಲ್ಲಿ ನನ್ನ ನಾಮವನ್ನು ತರಿಸುವ ನನ್ನ ಜನರು ತಮ್ಮನ್ನು ತಗ್ಗಿಸಬೇಕು. ಇರಿ, ಇದೆಲ್ಲ ಓದ್ಬೇಡ, ಹಾಗೆ ಇಟ್ಕೊಳ್ಳಿ. ಈಗ ದೇವರ ಆನಂದದಲ್ಲಿ ತಗ್ಗಿಸಬೇಕು. ಯಾಕಂದ್ರೆ ದೇವರು ಇದ್ದಾರೆ. ಯಾರಿಂದ ಹೋದ್ರೆ ಯಾರಿದ್ದಾರೆ? ಆಮೇಲೆ ಅಲ್ಲೇಲೂಯಾ. ಆದರೆ ನಾವು ಪ್ರಾರ್ಥನೆಗೆ, ಉಪವಾಸಕ್ಕೆ, ಆರಾಧನೆಗೆ ದೇವರ ಆನಂದದೊಳಗೆ ಕಾದುತ್ತೇ ಅಲ್ಲಿ ಯಾರಿದ್ದಾರೆ? ಆದರೆ ನಾವು ದೇವರ ಸನ್ನಿಧಿಯಲ್ಲಿ ಹೋದಾಗ ನಮ್ಮನ್ನ ಏನ್ ಮಾಡ್ಬೇಕು? ಫಸ್ಟ್ ಆ ಕೆಲಸ ಮಾಡ್ಬೇಕು. ಹಾಗೆ ನೋಡ್ರಿ, ದೇವರು ನಿಮ್ಮನ್ನು ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡಕ್ಕೆ? ದೇವರು ಪ್ರತಿ ದಿನವೂ ನಮ್ಮನೆ ಬರ್ತಾರೆ. ದಿನಕ್ಕೆ ನಮ್ಮನ್ನ ಏನ್ ಮಾಡ್ತಾರೆ? ಮೇಲೆ ಕೆತ್ತುತ್ತಾರೆ. ಅಲ್ಲೇಲೂಯಾ. ಆಗ ದೇವ್ರ ಉದ್ದೇಶ ಏನು? ದೇವರ ಹಾಗೆ ತಗ್ಗಿಸೋದು ಏನಿಗೆ? ನೀವು ಕರ್ತ ಮುಂದೆ ತಗ್ಗಿಸ್ರಿ ಅಂತ ಹೇಳೋದು ಏನಕ್ಕೆ? ಫಾಸ್ಟ್ಗೋ, ಸೃಷ್ಟಿಕೋ, ಚರ್ಚಕ್ಕೋ ಅಲ್ಲ, ನಿಮಗೆ, ನಿಮ್ಮ ಜೀವನಕ್ಕೆ, ನಿಮ್ಮನ್ನು ಮೇಲಾಗಿ ನಿಮ್ಮನ್ನು ದೇವರು ಎಬ್ಬಿಸಿ ಉದ್ಧಾರ ಮಾಡಕ್ಕೆ. ಆದರೆ ಈ ಅನುಭವ ಎಂಬುದು ದೇವರು ಮಾಡೋದಕ್ಕೂ ಲೋಕದ ಆಗೋದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅದು ಇದು ಒಂದಲ್ಲ. ಸ್ನಾನಿಕನಾಗಿ ಯೋಹಾನನ ಬಗ್ಗೆ ಹೇಳ್ತಾರೆ. ಭೂಮಿ ಮೇಲೆ ಹುಟ್ಟಿದವರಲ್ಲಿ ಸ್ನಾನಿಕನಾಗಿರುವ ಯೋಹಾನಕ್ಕಿಂತ ದೊಡ್ಡವನು ಯಾರಿಲ್ಲ. ಗಮನಿಸಿ, ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುವಾಗ ನನಗೆ ಒಂದು ಚಿಕ್ಕವನಾಗಿ, ಒಂದು ಸಣ್ಣವನಾಗಿ ಹೆಂಗಾದ್ರೂ ನಾನು ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಪ್ರಯಾಸ ಪಡ್ತಾನೆ ನೋಡಿ. ಅವನು ಇವನಿಗಿನ ದೊಡ್ಡವನು. ರೇವಿಯಾ ದೇವ್ರು ಹೇಳ್ತಾರೆ. ಅದ್ರ ಅರ್ಥ ಏನು? ಏಸು ಸ್ವಾಮಿ ಹೇಳ್ತಾರೆ, ಮಕ್ಕಳ ತಗ ನಿಲ್ಲಿಸ್ಬಿಟ್ಟು ನೀವು ನಿಮ್ಮನ್ನು ತಗ್ಗಿಸ್ಬೇಕಂದ್ರೆ ಹೆಂಗ್ ಗೊತ್ತಾ? ಈ ಮಕ್ಕಳಂತೆ ನೀವಾಗ್ರಿ, ಯಾರಾಗ್ರಿ? ಮಕ್ಕಳಾಗಿ ಆಗ್ರಿ. ಅದ್ರ ಅರ್ಥ ಈ ಮಕ್ಕಳಲ್ಲ, ನೀವು ನಾನು ದೇವರ ಮಕ್ಕಳು. ಆದರೆ ನೀವು ಈ ಪ್ರಪಂಚದಲ್ಲಿ ನಿಮಗೆ ಜನ, ಹಣ, ಪದವಿ, ಹೆಸರು ಎಲ್ಲ ನಿಮಗಿದೆ. ಇಂಥವರು ಇಲ್ಲಿ ಹುಟ್ಟಿದವರು, ಇಂಥವರ ಮಗನು, ಇಂಥವರ ಕುಟುಂಬ, ಇಂಥವರ ಬಿದ್ದಾಗ ನಮಗೆ ಇದೆ. ಆದರೆ ದೇವರು ಹೇಳ್ತಾರೆ, ನೀವು ದೇವರ ಸಭೆಯಲ್ಲಿ ದೇವರ ಮಕ್ಕಳಾಗಿ ಸೇರಿಸಲ್ಪಟ್ಟಾಗ, ರಕ್ಷಣೆ ಹೊಂದಿದಾಗ ನಿಮಗೆ ದೇವರ ಮಕ್ಕಳೇ ಬರುತ್ತಲ್ಲ, ಇದು ಅದು ಬೇರೆ, ಇದು ಬೇರೆ. ದೇವರು ಹೇಳ್ತಾರೆ, ನೀವು ಮಕ್ಕಳಂತ. ಯಾರಿಗೆ? ನನಗೆ. ನಾವು ಈ ಪ್ರಪಂಚಕ್ಕೆ ಎಲ್ಲರೂ ಇಷ್ಟ ಬರ್ತಾರೆ, ನಮ್ಮ ಮಕ್ಕಳ ಮಾತು ಕೇಳಬೇಕು. ದೇವರು ನನ್ನ ಮಕ್ಕಳು ನನ್ನ ಮಾತು ಕೇಳ್ಬೇಕಂತೇಳಿ ದೇವರು ಇಷ್ಟಪಡಲ್ವಾ? ನನ್ನ ಮಕ್ಕಳು
ಯಾವಾಗ ನನ್ನ ಮನೆಯಲ್ಲಿರ್ಬೇಕು ಎಂಬುದಾಗಿ ನೀವು ಇಷ್ಟಪಡ್ತೀರಾ? ಆದ್ರೆ ನನ್ನ ಮಕ್ಕಳು ಯಾವಾಗ ನನ್ನ ಸಭೆಯಲ್ಲಿರ್ಬೇಕು ಎಂದು ದೇವರು ಇಷ್ಟಪಡಲ್ವಾ? ನನ್ನ ಮಕ್ಕಳು ಏನ್ ಬೇಕಾದ್ರೆ ನನ್ನ ಹತ್ರ ಕೇಳಬೇಕು ಅಂತ ನೀವು ಇಷ್ಟಪಡುವ ಪ್ರಕಾರವಾಗಿ ನೀವು ನಿಮ್ಮ ಸಭೆಯಲ್ಲಿ ಕೂತುಕೊಂಡು ನಿಮ್ಮ ತಂದೆ ಆಗಿರುವ ದೇವರ ಬಳಿಯಲ್ಲಿ, ದೇವರೇ ನೀನು ನನಗೆ ಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅವರಿಗೆ ಇಷ್ಟ ಇಲ್ವಾ? ಆಸೆ ಇಲ್ವಾ? ಯಾವ ತರ ಕೂತ್ಕೊಂಡು ಆಸೆ ಮಾಡಿದಿರಾ? ನೀವು ದೇವರಿಗೆ ಮಕ್ಕಳಾಗಿ ಯೇಸು ಹೇಳ್ತಾರೆ, ನೀವು ನಿಮ್ಮನ್ನು ತಗ್ಗಿಸುವಾಗ ಶಿಷ್ಯರನ್ನು ಕರೆದು ಕಳಿಸಿ ಹೇಳ್ತಾರೆ, ನೀವು ಈ ಮಕ್ಕಳಂತೆ ನಿಮ್ಮನ್ನು ಏನು ಮಾಡಿ ತಗ್ಗಿಸ್ರಿ. ಅದರ್ಥ ನೀವು ದೇವರಿಗೆ ಮಕ್ಕಳಾಗಿ ಆ ಮಕ್ಕಳಂಗೆ ತಂದೆ ತಾಯಿ ಮುಂದೆ ಹೇಗೆ ಅದು ನಡೆಯುತ್ತದೋ ಹಾಗೆ ನೀವು ನನ್ನ ಮುಂದೆ ನಡ್ರಿ ಅಂತ. ಆದರೆ ಆ ಮಕ್ಕಳಿಗೆ ಒಂದು ಮನೆ ಇದೆ, ಆ ಮಕ್ಕಳಿಗೆ ಒಂದು ಕ್ರಮ ಇದೆ, ಆ ಮಕ್ಕಳಿಗೆ ಒಂದು ತಂದೆ ತಾಯಿ ಇದ್ದಾರೆ, ಆ ಮಕ್ಕಳು ರಾತ್ರಿ ಹಗಲು ಇರೋದಕ್ಕೆ ಒಂದು ಕ್ರಮ ನಿಯಮ ಇದೆ. ಈ ಮಕ್ಕಳು ಸ್ಕೂಲ್ ಹೋಗ್ತೀನಿ ಅಂತೇಳಿ ಎರಡು ಹುಡುಗರ ಜೊತೆಗೆ ಹೇಳ್ತದಮ್ಮ, ನೀವು ಪರವಾಗಿಲ್ಲಪ್ಪ ಒಳ್ಳೆ ಮಕ್ಕಳು ತಿರ್ಕೊಂಬರ್ತಾರೆ ಅಂತ ಹೇಳ್ತೀರಾ? ಕಾಲು ಮುರಿದು ಇಲ್ಲ ದೊಣ್ಣೆ ಈ ಮುದ್ದೆ ಕೋಲಲ್ಲಿ ಹೊಡೆದು ಕೆಲವರು ಹೊಡಿತಾರೆ, ಕೆಲವರು ಏನ್ ಮಾಡ್ತಾರೆ ಕೈಯಲ್ಲಿ ಸಿಕ್ಕೋ ಸುಂಬು ಎಲ್ಲ ತಗೊಂಡು ಹೊಡಿತಾರೆ. ನಿಮ್ಗೆ ಗೊತ್ತಲ್ಲ, ಇದೆಲ್ಲ ಇರುತ್ತೆ ಮಾಮೂಲಿ. ಈಗ ಅವ್ರು ಹೊಡ್ಸ್ಬಿಟ್ಟು ಏನ್ ಹೇಳ್ತಾರೆ ಇವಾಗ? ಇನ್ನೊಂದು ಸಾರಿ ಅವ್ರ ಜೊತೆಗೆ ಇವ್ರ ಜೊತೆ ತಿರ್ಗಾ ನೋಡ್ಬಿಟ್ಟೆ ನಿನ್ ಗತ್ತೆ ನೀವ ತಗೊಳ್ತಾರೆ. ಇದೇ ದೇವರ ಸಭೆಯು ದೇವರ ಸೇವಕರು ದೇವ ಜನರು ದೇವರ ವಾಕ್ಯವನ್ನು ಮೀರಿ ಅವರಷ್ಟೇ ನಡೆಯುವಾಗ ಅವರಿಗೆ ಸಮಾಧಾನವಾಗಿ ಹೇಳಕ್ ಬರುತ್ತಾ? ನೀವ್ ಹೇಳ್ತಾರೆ ನಿಮ್ಮ ಮನೆಗಳಲ್ಲಿ ತುಂಬಾ ಜನರಿಗೆ ಮಕ್ಕಳಾಗಿ ನಡೆಯೋದು ಏನ್ ಗೊತ್ತಿಲ್ಲ, ವಾಕ್ಯ ಗೊತ್ತು. ಅದಕ್ಕೆ ದೇವರು ಹೇಳ್ತಾರೆ, ನೀವು ದೇವರ ಮುಂದೆ ತಗ್ಗಿಸ್ರಿ. ಯಾಕೊಬ್ರು ಹೇಳ್ತಾನೆ, ನೀವು ದೇವರ ಮುಂದೆ ತಗ್ಗಿಸಿರಿ. ಹೆಂಗೆ ತಗ್ಗಿಸಿರಿ? ನೀವು ಮಕ್ಕಳಾಗಿರುವಾಗ ನಿಮ್ಮ ಮಕ್ಕಳಂತೆ ತಗ್ಗಿಸಿರಿ ಸಾಕು. ಮಕ್ಕಳು ಯಾವಾಗಲೂ ಮನೆ ಹುಡುಕಿ ಬರುವವರು ಮಕ್ಕಳು, ಮನೆ ಒಳಗಿರುವವರು ಮಕ್ಕಳು, ಮನೆಗೆ ಗೌರವ ತರುವವರು ಮಕ್ಕಳು, ಮನೆಯಲ್ಲಿರುವ ತಂದೆ ತಾಯಿನ ಸನ್ಮಾನಿಸುವವರೇ ಮಕ್ಕಳು. ಇದನ್ನು ಮೀರಿಯವರು ಯಾರಿಗೆ ಮಕ್ಕಳು ಎಂಬುದಾಗಿ ಅವರೇ ಕರೆಯೋದು. ಯಾರಿಗೆ? ಆ ಮನೆಗೆ ಅವರಿಗೆ ದ್ರೋಹ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ? ನಾವೆಲ್ಲ ತುಂಬಾ ಸಂಬಂಧ ಹೇಳ್ಕೊಂತೀವಿ, ದೇವರ ಮಕ್ಕಳು ನಾವು. ನೀವೇ ನಿಮ್ಮನ್ನು ಪರಿಶೋಧನೆ ಮಾಡಿ ನೀವು ದೇವರ ಮಕ್ಕಳಾಗಿ ಹೆಂಗೆ ದೇವರ ಮುಂದೆ ತಗ್ಗಿಸ್ಕೊಂಡಿದ್ದೀವಿ. ನಾವು ದೇವರ ಮುಂದೆ ತಗ್ಗಿಸಿ ದೇವರ ಮಕ್ಕಳೆಂಬ ಆ ಜೀವನದಲ್ಲಿ ನಾವು ತಗ್ಗಿಸಿ ನಡೀತಾ ಇದ್ದೀವ? ಈಗ ಮಕ್ಕಳಂತ ಪ್ರಯಾಣ ಮಾಡ್ತೀವಿ ನೋಡಿ. ಈಗ ನಾವು ಮಕ್ಕಳು ಯೇಸುವಿನ ಮೇಲೆ ವಿಶ್ವಾಸಕ್ಕೆ ಎಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಬಂದ್ಬಿಟ್ಟು ಯೋಗನ 1:12 ಎಲ್ಲ ದೇವರ ಮಕ್ಕಳು. ದೇವರ ಮಕ್ಕಳು ಯಾರಿಗೆ ಯಾರ ಮುಂದೆ ತೆಗಿಸಬೇಕು? ದೇವರ ಮುಂದೆ. ದೇವರ ಮುಂದೆ ತೆಗಿಸೋದು ಈಗ ತಿರುಗಿ ಜ್ಞಾಪಕ ಮಾಡ್ಕೊಳ್ಳಿ. ಸಭೆ, ಸೇವಕರು, ನಮಗೆ ಹೇಳುವ ಬೋಧನೆ, ಇದು ಮೂರು ಮುಂದೆ ತಗ್ಗಿಸೋದೇ ದೇವರ ಮುಂದೆ ತಗ್ಗಿಸೋದು. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯ, ಮಕ್ಕಳಿರೋ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಅಂದ್ರೆ ತಂದೆಗಳ ತಾಯಿಗಳ ಮಾತನ್ನು ಕೇಳಿ. ದೇವರು ಭೂಮಿಯಲ್ಲಿ ನಮಗೆ 2 ತಂದೆ ಸ್ಥಾನವನ್ನು ಇಟ್ಟಿದ್ದಾರೆ. ಒಂದು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ. ಫಸ್ಟ್ ದೇವರಿಗೆ, ದೇವರ ದೃಷ್ಟಿಯಲ್ಲಿ ನಮ್ಮನ್ನ ಈ ಭೂಮಿಯಲ್ಲಿ ದೇವರ ಮನೆ ಎಂಬ ಸಭೆ ಎಂಬ ಕುಟುಂಬದಲ್ಲಿ ತಂದೆ ಎಂಬ ಸ್ಥಾನವನ್ನು ವಹಿಸುವಂತ ಸೇವಕರಿಗೂ ಸಭೆಗೂ ನಾವೇನ್ ಮಾಡ್ಬೇಕು? ವಿಧೇಯರ. ಸೆಕೆಂಡ್, ನಿಮ್ಮ ತಂದೆ ತಾಯಿ ಮಾತನ್ನು ಕೇಳಿ. ಇದು 2 ಹೆಂಗಿರ್ಬೇಕು? ಈಕ್ವಲ್ ಆಗಿರ್ಬೇಕು, ಸಮಾನವಾಗಿರ್ಬೇಕು.
ಅದರ ಸತ್ಯವೇದ ಹೇಳ್ತದೆ, ಇದು ನಮ್ಮನ್ನು ನಾವು ತಗ್ಗಿಸೋದು. ಸರಿ, ಈ ತಗ್ಗಿಸೋದ ಬಗ್ಗೆ ಒಂದು ಅದ್ಭುತವಾಗಿರುವ ಸಂದೇಶ ಬೈಬಲ್ ಇದೆ. ಈಗ ಯೇಸು ತನ್ನನ್ನು ತಗ್ಗಿಸೋನು ಹೆಂಗೆ ತೋರಿಸಿದ್ರು ಎಂಬುದಾಗಿರೋದನ್ನ ಬೈಬಲ್ ಒಂದು ಭಾಗ ಬರುತ್ತೆ. ಫಿಲಿಪ್ಪರ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ ಓದಿ ಬರೋಣ. ಹೀಗೆ ಆತನು ಹಾ. ಆಕಾರದಲ್ಲಿ ಮನುಷ್ಯನಾಗಿ ಹಾ. ಕಾಣಿಸಿಕೊಂಡಿದ್ದಾಗ ಹಾ. ತನ್ನನ್ನು ತಗ್ಗಿಸಿಕೊಂಡು ಹಾ. ಮರಣವನ್ನು ಯೇಸು ತನ್ನನ್ನ ತಗ್ಗಿಸಿದ. ನಾನು ಮಾಡಿದ್ರೆ ಯಾರಮ್ಮ? ಅಲ್ಲೇಲಿಯಾ ನೋಡಿ, ಓದಿದ್ರು ಆ ವಾಕ್ಯ ಓದಿ. ಹೀಗೆ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು, ಅಂದರೆ ಮರಣವನ್ನು ಹೊಂದುವ ತನಕ, ಶಿಲುಬೆಯ ಮರಣವನ್ನು ಹೊಂದುವ ತನಕ. ಆಗ ತಗ್ಗಿಸೋದು ಎಲ್ಲಿಂದ ಎಲ್ಲಿವರೆಗೆ? ತಗ್ಗಿಸೋದು ಎಲ್ಲಿಂದ ಎಲ್ಲಿವರೆಗೆ? ಎಲ್ಲಿಂದ ಎಲ್ಲಿವರೆಗೆ ಹೇಳ್ರಿ? ಒಂದು ಆಯುಷ್ ಕಾಲ. 51ನೇ ಕೀರ್ತನೆ 11ನೇ ವಾಕ್ಯ. ವಯಸ್ಸು ತಗ್ಗಿಸೋದೇನು? ಫಸ್ಟ್ ದೇವರ ಸನ್ನಿಧಿಯಲ್ಲಿ ನಮ್ಮ ಬಿಟ್ಟು ನನ್ನ ತಗ್ಗಿಸ್ತವನಿಗಿರುವಂತ ಫಸ್ಟ್ ಕ್ಯಾರೆಕ್ಟರ್ ಏನು ಗೊತ್ತಾ? ದೇವನನ್ನು ತಳ್ಳಲ್ಲಪ್ಪ. ನಾನು ದೇವರ ಹತ್ರ ಬೇಡಿಕೊಳ್ಳೋದು, ನಿನ್ನ ಸನ್ನಿಧಾನ ಆ ದೇವರು ಯಾರು ತಳ್ತಾರೆ? ಈಗ ಸ್ಟಾರ್ಟ್ ಮಾಡ್ರಿ. ಆದಿಯೇನಲ್ಲಿ ನಮಸ್ಕಾರ, ಈ ಸರ್ವವನ್ನ ಅವನ ಕೈ ಕೊಟ್ಟು ಅವನನ್ನ ಪ್ರತಿದಿನ ದೇವಸ್ಥಾನ ಮುಂದೆ ಆರಾಧನೆ ಮಾಡುವುದಕ್ಕೆ 6 ರೆಕ್ಕೆಗಳನ್ನು ಕೊಟ್ಟು, ಈ ಭೂಮಿಯ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಸೌಂದರ್ಯವನ್ನು ಕೊಟ್ಟು, ವಿದ್ಯೆಯ ಜ್ಞಾನವನ್ನು ಕೊಟ್ಟು, ಎಲ್ಲಾ ಬೇಸಿಕ್ ಟ್ಯಾಲೆಂಟ್ ಅನ್ನು ಕೊಟ್ಟು, ಯಾವುದರಲ್ಲಿ ಕಡಿಮೆ ಇಲ್ಲ. ಇವನನ್ನ ಡೈಲಿ ಪರಲೋಕಕ್ಕೆ ಬಂದು ದೇವರ ಆರಾಧನೆ ಮಾಡಬೇಕಾಗಿತ್ತು. ಅವನೇನಂತ ಗೊತ್ತಾ? ಅವನ್ ತನ್ನ ಮನಸ್ಸಲ್ಲಿ ಏನಂದ್ಕೊಂಡ, ನಾನು ಈ ಲೆವೆಲ್ ಆಗ್ಬೇಕು. ಲಲೇಲಿಯ ಯಾರಿಗೆ ಆಗ್ಬೇಕು? ದೇವರಂಗೆ ಆಗ್ಬೇಕು. ಈ ದೇವರ ಸನ್ನಿಧಿಯಲ್ಲಿ ನಾನು ದೊಡ್ಡವನಾಗಿರ್ಬೇಕು. ಯಾವ ಮನುಷ್ಯನು ದೇವರ ಸನ್ನಿಧಿ ದೊಡ್ಡವನಾಗಬೇಕು ಅಂತ ಪ್ರಯಾಸ ಪಡಬೇಡ್ರಿ. ಅವನು ಸೈತಾನ ಮೊದಲನೇ ಪ್ರಜೆ. ನಾವು ಯಾರ ಮುಂದೆ ದೊಡ್ಡವರಾಗಬಾರ್ದು? ದೇವರ ಮುಂದೆ, ದೇವರ ಸಭೆ ಮುಂದೆ ದೊಡ್ಡವರಾಗಬಾರ್ದು. ಲೇವಿಯಾ ತಗ್ಗಿಸ್ರಿ, ದೇವರ ನಿಮ್ಮನ್ನು ದೊಡ್ಡವರಾಗಿ ಮಾಡ್ತಾರೆ. ಲೇವಿಯಾ ತಗ್ಗಿಸಲ್ಪಡುವಾಗ ನಾವು ದೊಡ್ಡವರಾಗ್ತೀವಿ. ಆದ್ರೆ ಎಲ್ಲಿ ತಗ್ಗಿಸಲ್ಪಡಬೇಕು? ದೇವರ ಸನ್ನಿಧಿಯಲ್ಲಿ. ಅವನೇನ್ ಮಾಡ್ದ? ತನ್ನನ್ನು ತಾನು ತಗ್ಗಿಸದೆ ಉಬ್ಬಿಕೊಂಡು, ಅದು ಅವನನ್ನು ಸೃಷ್ಟಿಸಿದ ಅಂದಿನಿಂದ ಅವನಿಗೆ ಉಂಟಾಗುವ ದ್ರೋಹ, ಅಗಭಾವ, ಈ ಪಾಪದಿಂದ ತುಂಬಿಕೊಂಡಾಗ ದೇವರು ಅಲ್ಲಿಂದ ಏನ್ ಮಾಡಿದ್ರು? ತಳ್ಳಿದರು. ಇಲ್ಲಿ ವಾಕ್ಯದಿಂದ ದಾವರಾಜನಿಗೆ ಪ್ರೇರಣೆ ಮಾಡ್ದ. ಏನಲ್ಲ? ನಿನ್ನ ಸನ್ನಿಧಿಯಿಂದ ನನ್ನನ್ನು. ವಿಶ್ವಾಸಿಗಳಿಗೆ ದೇವ ಜನಕ್ಕೆ ಉತ್ತಮವಾಗಿ ಪ್ರೇರಣೆ ಇರುತ್ತಮ್ಮ. ನಿನ್ನ ಸನ್ನಿಧಿ, ನಿನ್ನನ್ನು ಬಿಟ್ಟಲ್ಲ, ನಿನ್ನ ಸನ್ನಿಧಿ ಬಿಟ್ಟು. ಆಗ ದೇವರ ಸನ್ನಿಧಿ ಬಿಟ್ಟು ನಾವು ಹೋದ್ರೆ ನಾವು ದೇವ್ರ ಬಿಟ್ಟು ಹೋದಾಗೆ. ದೇವ್ರ ಬಿಟ್ಟು ಹೋಗೋದು ಹೆಂಗ್ ಗೊತ್ತಾ? ದೇವರ ಸನ್ನಿಧಿಯನ್ನು ಬಿಟ್ಟರೆ ಅವರು ದೇವರನ್ನು ಬಿಟ್ಟವರು, ದೇವರು ಇಲ್ಲದವರು, ದೇವರಿಗೆ ದ್ರೋಹ ಮಾಡಲ್ಪಟ್ಟವರು, ದೇವರಿಗೆ ವಿರುದ್ಧವಾಗಿ ನೆನೆಸುವವರು. ಈ ಮೊದಲನೇ ಸಾಕ್ಷಿಯೇ ಆದಿ ಏದೆನಿದ್ದ ದೇವದೂತರ ಸೈನ್ಯ. ಆಗ ಕೋಟಿ 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 ಜನಾಂಗವಾಗಿರುವಂತಹ ದೇವದೂತರನ್ನ ಪರಲೋಕದಿಂದ ತಳ್ಳಿಬಿಟ್ರು. ಆವಾಗ ಈ ಭೂಮಿನ ಅಳಿಸಿದ್ರು. ಆದ್ಮೇಲೆ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇರುವಂತಹ ಸತ್ಯಾಂಶ. ಆ 2ನೇ ವಾಕ್ಯದಲ್ಲಿ ಆದಿಕಾಂಡ 1:2 ಹೇಳ್ಪಟ್ಟ ಪ್ರಕಾರವಾಗಿ ಆ ಭೂಮಿಯ ತಿರುಗಿ ತಿದ್ದುಪಡಿಸಿ, ಸರಿಪಡಿಸಿ, ಕ್ರಮಪಡಿಸಿ, ಅದನ್ನ ಸರಿಪಡಿಸಿದ ಮೇಲೆ ಅದರಲ್ಲಿ ಮಣ್ಣಿನಿಂದ ಮನುಷ್ಯನ ರೂಪಿಸಿ. ಅದುವೇ ಇವತ್ತು ಮನುಕುಲವಾಗಿರುವ ನಾವು.
ಹಲ್ಲೆಲೂಯಾ. ಮನುಕುಲ ಏನಂತ ಪ್ರೇರ್ ಮಾಡ್ಬೇಕು ಗೊತ್ತಾ? ದೇವರೇ, ನಿನ್ನ ಸಂದೆ ನಮ್ಮನ್ನು ತಳ್ಳಬೇಡ. ದೇವರ ಕೃಪೆ ಎಂಬುದು ನಮ್ಮನ್ನು ದೇವರ ಸನ್ನಿಧ ತಳ್ಳದೇ ಇರುವಂತ ಮಗಾ ಪ್ರೀತಿ, ಮಗಾ ದಯೆ, ಮಗಾ ಕರುಣೆ. ಆ ಕರುಣೆ ನಮ್ಮನ್ನು ತಳ್ಳದಂತೆ ನೋಡಿಕೊಳ್ಬೇಕು. ನೋಡಿ, ಸೆಕೆಂಡ್ 113 7ನೇ ವಾಕ್ಯದ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ Praise the Lord. ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಆತನು ದೀನರನ್ನ ಧೂಳಿನಿಂದ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಬಡವರನ್ನ ತಿಪ್ಪೆಯಿಂದ ತಿಪ್ಪೆಯಿಂದ ಎಬ್ಬಿಸ್ತಾನೆ. ದೀನರು ಧೂಳಿಂದ ಎಬ್ಬಿಸಲ್ಪಡೋರು ಯಾರು ಗೊತ್ತಾ? ಬೈಬಲ್ ತಗೊಂಡು ನೀವು ಓದಿ. ಫಿಲಿಪಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯ ಓದೋಣ. 7ನೇ ವಾಕ್ಯ, ಆದರೆ ನನಗೆ 8ನೇ ವಾಕ್ಯ. ಆದರೆ ನನಗೆ ಹ. ಲಾಭವಾಗಿದ್ದವುಗಳನ್ನು ಹ. ಕ್ರಿಸ್ತನ ನಿಮಿತ್ತ ನಷ್ಟವೆಂದು ನನಗೆ ಲಾಭವಾಗಿರುವ ಎಲ್ಲವನ್ನು ಕ್ರಿಸ್ತನ ನಿಮಿತ್ತ ಕ್ರಿಸ್ತನ ನಿಮಿತ್ತವಾಗಿ, ಯೇಸು ನಿಮಿತ್ತವಾಗಿ, ದೇವರ ನಿಮಿತ್ತವಾಗಿ ನಷ್ಟವೆಂದೆಣಿಸಿ ನಷ್ಟ ಎಂಬುದಾಗಿ ಎನಿಸಬೇಕು. ಸೆಕೆಂಡ್, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ಹ. ನಾನು ಎಲ್ಲವನ್ನು ಕಳಕೊಂಡು ಹ್ಮ್. ಅದನ್ನು ಕಸವೆಂದೆಣಿಸುತ್ತೇನೆ. ನೋಡಿ, ಈ ಧೂಳು ಎಂಬುದೇನು? ಕಸ ಹಾಕೋದು. ಗೊತ್ತಾನೆ? ದೇವರು ಯಾರನ್ನ ಎಬ್ಬಿಸ್ತಾನೆ ಗೊತ್ತಾ? ನಾವು ದೇವರ ಮಕ್ಕಳಾಗಿ, ವಿಶ್ವಾಸರಾಗಿ, ಐಶ್ವರ್ಯ, ಸಂಪತ್ತು, ಸ್ಥಾನ, ಮಾನಗಳನ್ನು ಕೊಟ್ಟಾಗ ಅದನ್ನು ದೊಡ್ಡದೆಂಬುದಾಗಿ ಎನಿಸದೆ, ನಾನು ದೇವರ ಆಲಯದಲ್ಲಿರುವುದಕ್ಕೂ, ದೇವರ ಮಗಳಾಗಿರುವುದಕ್ಕೂ, ನನ್ನನ್ನು ಕಂಡಾತಿರುವಾಗ ಪ್ರೀತಿಯನ್ನು ಆಶೀರ್ವದಿಸೋದಕ್ಕೆ ದೇವರ ಮುಂದೆ ಇದೆಲ್ಲ ನನಗೆ ಯಾರು ಇರಬೇಕು ಎನಿಸಿದ್ದೀರಾ? ಯಾರು ತಗ್ಗಿಸೋದು ಗೊತ್ತಾ? ಐಶ್ವರ್ಯ, ಜನ, ಹಣ, ಈ ಪ್ರಪಂಚ ಎಲ್ಲರದ್ದು ಕೂಡ ಇದೆಲ್ಲ ನಂಗೆ ದೊಡ್ಡದು ಕಣ್ರಿ. ದೇವರು ದೊಡ್ಡವರು, ದೇವರ ಸಭೆ ದೊಡ್ಡದು. ಇದುವರೆಗೆ ನಾನು ನಡೆಸಿದ ನನಗೆ ಬೋಧನೆ ಮಾಡಿದ ಸೇವಕರು ದೊಡ್ಡವರು, ನನಗೆ ಒಂದು ಉಪದೇಶ ದೊಡ್ಡದ್ದು. ಇದುವೇ ತಗ್ಗಿಸೋದು. ಯಾರು ತಗ್ಗಿಸ್ತಾರೆ? ಸೌಲನು ಪೌಲನ ಆಗೋದಕ್ಕಿಂತ ಮುಂಚೆ ಅವನು ದೊಡ್ಡ ಹಣವಂತನು, ಐಶ್ವರ್ಯವಂತನು, ಜನ ಗುಂಪು ಇರುವವನು, ಅಧಿಕಾರ ಇರುವವನು, ಸಕಲ ವಿದ್ಯೆಯನ್ನ ಓದಿ ಜ್ಞಾನ ವಿವೇಕ ತಿಳ್ಕೊಂಡಿರುವವನು. ಇಷ್ಟು ದೊಡ್ಡವನು ಯಾರ ಮುಂದೆ ತಗ್ಗಿಸ್ತಾನೆ? ದೇವರ ಮುಂದೆ. ದೇವರ ಹತ್ರ ಹೋದ್ರ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅವನ ದೇವರ ಕಣ್ಣುಗಳಿಗೆ ದೇವರು ಅವನ ಮುಂದೆ ತನ್ನ ಬೆಳಕನ್ನ ಪ್ರಸನ್ನ ಅವನ ಮೇಲೆ ತಗೊಂಡು ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದ ಮೇಲೆ ದೇವರೇ ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀನು ಎದ್ದು ಊರೊಳಗೆ ಹೋಗು, ಅಲ್ಲಿ ನಿನಗೆ ಹೇಳಲ್ಪಡುವ. ಅಲ್ಲಿ ಊರೊಳಗೆ ಇರೋನು ಯಾರು? 3 ದಿನ ಉಪವಾಸ ಇರ್ತಾನೆ. ಏನಕ್ಕಂದ್ರೆ ಅವರು ಇವನ್ ತಲೆ ಮೇಲೆ ಕೈ ಇಟ್ಟು ಪ್ರೇರ್ ಮಾಡಿ. ನೀವು ಅರ್ಥ ಮಾಡ್ಕೊಳ್ಳಿ. ದೇವರು ನಮಗೆ ಕೊಡುವ ಸೇವಕರು ನಮ್ಮ ನಡೆಸಿದಾಗ ನಮಗೆ ಕೊಟ್ಟ ಸಭೆಯು ಆ ಸೇವೆ ನಮ್ಮ ತಲೆ ಮೇಲೆ ಕೈ ಇಡುವುದು ಏನು ಅರ್ಥ? ಆಗ ದೇವರು ಆ ಸೇವರಿಗೆ ಹೇಳ್ತಾರೆ, ನೀವು ಅವನಿಗೆ ಪ್ರೇರ್ ಮಾಡಿ, ಅವನಿಗೆ ದೀಕ್ಷಾಸನ ಕೊಡು, ಅವನನ್ನ ಸಭೆಯಲ್ಲಿ ಸೇರಿಸು. ಎಲ್ಲಿ? ಅಪೊಸ್ತಲರ ಇವನ್ನ ನಡೆಸು. ಅವನ ಅಲ್ಲದೆ ಎಲ್ಲಿಗೆ ಬರ್ತಾನೆ? ಸಭೆಗೆ ಬರ್ತಾನೆ. ನೋಡಿ, ಅಲ್ಲಿ ಇನ್ನೊಂದು ಟ್ರೈನಿಂಗ್ ತಗೊಂತಾನೆ. ಅವರ ಹತ್ರ ಟ್ರೈನಿಂಗ್ ತಗೊಂಡು ಮುಗಿದಾದ್ಮೇಲೆ ಒಂದಿನ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕರೆದನಪ್ಪ ಸೇವೆಗೆ, ಹೋಗು. ಹಲ್ಲೆಲೂಯಾ. ಒಬ್ಬ ದೇವರ ಸೇವೆ ಮಾಡುವವನಾಗಲಿ, ಒಬ್ಬನು ದೇವರ ಸಭೆಯಲ್ಲಿ ವಿಶ್ವಾಸಿ ಆಗಿರುವವನಾಗಲಿ, ಅವರ ಸಾಕ್ಷಿ ಆ ಸಭೆಯಲ್ಲಿರಬೇಕು. ಆ ಸಭೆ ಅವನನ್ನು ಗುರುತುವ ಸಾಕ್ಷಿ ನುಡಿಬೇಕು. ದೇವರು ಏನ್ ಮಾಡಬೇಕು? ತಗ್ಗಿಸೋದು. 138ನೇ ಕೀರ್ತನೆ 6ನೇ ವಾಕ್ಯ. ಕರ್ತನ ಮಹೋನ್ನತನು ಹ. ಆತನು ದೀನರನ್ನು ಹ. ರಕ್ಷಿಸುತ್ತಾನೆ, ದೀನರನ್ನು ರಕ್ಷಿಸ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ದೂರದಿಂದಲೇ ತಿಳ್ಕೊಂತಾನೆ. ದೇವರಿಗೆ
ಕೆಟ್ಟವರ ಹತ್ರ ಹೋಗಿ ನೋಡ್ಕೊಂಡು ತಿಳ್ಕೊಬೇಕಾಗತ್ತೀರ. ಓದಿದ್ರೆ ತಿಳ್ಕೊಂತಾರೆ. ತಿರುಗಿ ಓದ್ ವಾಕ್ಯವನ್ನ. ಕರ್ತನ ಕರ್ತನ ಮಹೋನ್ನತನು, ಮಗುನತನು ಆದರೂ ದೀನರನ್ನು ರಕ್ಷಿಸುತ್ತಾನೆ. ದೀನರನ್ನು ರಕ್ಷಿಸ್ತಾರೆ. ವಯಸ್ಸಲ ನೀವು ದೀನರು, ನೀವು ತಗ್ಗಿಸಿ, ನೀವು ತಗ್ಗಿಸಲ್ಪಟ್ಟವರು, ದೇವರ ಮುಂದೆ ತಗ್ಗಿಸುವವರು ದೀನರು. ದೇವರ ಮನಸ್ಸು ನಿಮ್ಮ ಮೇಲಿದೆ, ದೇವರ ಹೃದಯ ನಿಮ್ಮ ಮೇಲಿದೆ. ಇಷ್ಟಾದ ನೋಡಿ ಹೇಳಿದಾಗ ಆ ಜನದ ಕೂಗು ನನಗೆ ಮುಟ್ಟಿದೆ, ನಾನು ಅದನ್ನು ಕಂಡಿದ್ದೀನಿ, ನಾನು ಅದನ್ನು ನೋಡಿದ್ದೀನಿ. ಈಗ ದೇವರ ಮಕ್ಕಳಾಗಿ ನಡೆಯುವಾಗ ಈನರ ಮೇಲೆ ಲಕ್ಷ್ಯವಿಡುವ ದೇವರಿದ್ದಾರೆ. ಅಲ್ಲೇಲೂಯಾ. ಈಗ ಗಮನಿಸೋಣ. ಈಗ ಲಾಸ್ಟ್ ನಾನು ಈ ಭಾಗ ಬರ್ತೀನಿ. ಫಿಲಿಪಿಯನ್ ಬಲ ಮತ್ತು 2ನೇ ಅಧ್ಯಾಯ 6ನೇ ವಾಕ್ಯ ಓದಿ, 8ನೇ ವಾಕ್ಯ ಓದಿದ್ರೆ ಓದಿ. ಈಗ ಆತನ ಆಕಾರದಲ್ಲಿ ಮನುಷ್ಯರಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿ ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವ ತನಕ ವಿಧೇಯನಾದನು. ಪ್ರೈಸಲೋ. ಇವತ್ತು ನಿಮ್ಮನ್ನು ನಮ್ಮನ್ನು ಮೇಲಕ್ಕೆತ್ತಿ ಆಶೀರ್ವದಿಸಲಿಕ್ಕೆ ದೇವರು ನಮ್ಮನ್ನು ಇದು ನೋಡುವಂತ ಗುಣಗುಣ ಜೀವಿತ ತಗ್ಗಿಸೋದು. ಎಷ್ಟು ಜನರಿಗೆ ಆಸೆ? ಎಷ್ಟು ಜನರಿಗೆ ಆಸೆ ಅಮ್ಮ? ದೇವರೇ, ನಾನು ನಿನ್ನ ಮುಂದೆ ತಗ್ಗಿಸ್ತಾ ಇದ್ದೆ. ಅಲ್ಲೇಲೂಯಾ. ದೇವರೇ, ನಿನ್ನ ಸಮಯದಲ್ಲಿ ದಾವರಾಜ ಹೇಳ್ತಾನೆ, ನಾನು ನಿನ್ನ ಮುಂದೆ ತಗ್ಗಿಸ್ತೇನೆಯ್ಯ, ನಿನ್ನ ಸನ್ನಿಧಿ ಬಿಟ್ಟು ನಾನು ತಳಬೇಡ. ತನ್ನ ಏಕ ಪುತ್ರನಾಗಿರುವ, ಪ್ರಿಯ ಮಗನಾಗಿರುವ ತನ್ನ ಕುಮಾರನ ನಮಗಾಗಿ ಕೊಟ್ಟು ಆತ ನಾಮದಲ್ಲಿ ನಿನಗೆ ಬಿಡುಗಡೆ, ಅದ್ಭುತ, ಆಶೀರ್ವಾದ, ಇವನೆಲ್ಲ ಉಂಟಾಗುವ ರಕ್ಷಣೆ, ಬಿಡುಗಡೆ, ನಿನ್ನ ವಂಶಕ್ಕೆ ಅಬ್ರಹಾಮನ ಉಂಟಾಗುವ ಆಶೀರ್ವಾದ ಕೊಡೋದಕ್ಕೆ ದೇವರು ತೀರ್ಮಾನಿಸಿದ್ದಾರೆ. ಉನ್ನತವಾಗಿ ಆಶೀರ್ವಾದ ಇಟ್ಟಿದ್ದಾರೆ. ದೇವರ ಹಾಲದ ತಗ್ಗಿಸು, ದೇವರ ಸೇವಕರ ಮುಂದೆ ತಗ್ಗಿಸು, ದೇವರ ವಾಕ್ಯದ ಪ್ರಮಾಣಗಳ ಮುಂದೆ ತಗ್ಗಿಸು. ಅದು ಯಾವ ಶೋಧನೆ ಆಗಲಿ, ಯಾವ ಹೋರಾಟಗಳಾಗಲಿ, ಯಾವ ಕಷ್ಟ ಹಿಂಸೆಗಳಾಗಲಿ, ಯಾವ ದ್ರೋಹವಾಗಲಿ, ಯಾವ ಸಾಲವಾಗಲಿ, ಯಾವ ಕೊರತೆ ಆಗಲಿ, ನಿನಗೋಸ್ಕರವಾಗಿ ಅದ್ಭುತ ಮಾಡಲಿಕ್ಕೆ ದೇವರು ಪರಲೋಕದಿಂದ ತನ್ನ ದೂತನ್ನು ಕಳಿಸ್ತಾರೆ. ತನ್ನ ಹಸ್ತವನ್ನು ನಿನ್ನ ಮೇಲೆ ಚಾಚುತ್ತಾರೆ, ನಿನ್ನ ಮೇಲೆ ತನ್ನ ಕೃಪೆಯನ್ನು ಕೊಡ್ತಾರೆ. ಕೃಪೆ ಹೊಂದಿದವನೇ, ಕೃಪೆ ಹೊಂದಿದವಳೇ, ನಿಮ್ಮನ್ನು ನೀವು ತಗ್ಗಿಸ್ರಿ, ಪರಿಶೋಧನೆ ಮಾಡ್ರಿ, ನಿಮಗೋಸ್ಕರವಾಗಿ ಅದ್ಭುತಗಳು ಕಾದಿದೆ. ದೇವರು ಹೇಳ್ತಾರೆ, ಯಾರು ನನ್ನ ಮುಂದೆ ತಗ್ಗಿಸ್ತಾರೋ ಅವರನ್ನ ಉನ್ನತವಾಗಿ ಆಶೀರ್ವಾದದಿಂದ ಅಭಿಷೇಕ ಮಾಡ್ತೀನಿ. ಇವತ್ತು ನಮಗೆ ಮಹೋನ್ನತವಾಗಿರುವ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಮಕ್ಕಳ, ನಮ್ಮ ದೇಹದಲ್ಲಿ ಮಹತ್ವದ ಕಾರ್ಯ ಮಾಡೋದಕ್ಕೆ ನಮ್ಮ ದೇವರು ನಮ್ಮ ಒಳಗೆ ವಾಸವಾಗುವ ದೇವರಾಗಿ, ನಮ್ಮ ಸಂಗಡ ಮಾತಾಡುವ ದೇವರಾಗಿ, ನಮ್ಮ ಮುಂದೆ ನಿಂತಿರುವ ದೇವರಾಗಿ ನಮ್ಮ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಭೂಪರಲೋಕದ ಒಡೆಯನಾಗಿ ಸರ್ವಿಸುತ್ತಾ ದೇವರೇ, ಈ ಕೇಳಿದ ಎಲ್ಲ ವಾಕ್ಯಗಳ ಮುಂದೆ ಒಬ್ಬೊಬ್ಬರು ಯಾರು ತಮ್ಮನ್ನು ತಗ್ಗಿಸ್ತಾರೋ, ಯಾರು ನಿನ್ನ ಮುಂದೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ, ಯಾರ್ಯಾರ ಕುಟುಂಬದಲ್ಲಿ ಕತ್ತೆ ಸಾಲವಿದೆಯೋ, ವ್ಯಾಧಿ ಇದೆಯೋ, ಮನುಷ್ಯನ ಮೋಸವಾಗಿದ್ದಾರೋ, ದುಷ್ಟ ಕೆಡಿಸಿದಾರೋ, ಅಡ್ಡಿಪಡಿಸುವ ಹೋರಾಟಗಳಿದೆಯೋ, ವೈರಿಗಳ ಆಲೋಚನೆ ಇದೆಯೋ, ಎಲ್ಲವೂ ಯೇಸು ನಾಮದಲ್ಲಿ ಲೈವ್ ಆಗಲಿ ರಾಜ, ಲೈವ್ ಆಗಲಿ ರಾಜ. ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ, ವಿಶ್ವಾಸ ಬಿದ್ದಿರೋ ಮಕ್ಕಳನ್ನ ಎರಡು ಕೈ ಚಾಚಿ ಮೇಲಕ್ಕೆ ಎತ್ತು ರಾಜ. ಅವನ ಬೆತ್ತಟ್ಟಿ ರಾಜ, ಅವನ ಬಲಕ್ಕೆ ಇಡೀ ರಾಜ. ಅದ್ಭುತವಾಗಿ ನಮ್ಮ ಮಕ್ಕಳು ಎದುರಬೇಡ ಮಗನೇ, ಎದುರಬೇಡ ಮಗನೇ, ನನ್ನ ಕೃಪೆ ನಿನಗೆ ಸಾಕು. ನಾನು ನಿನ್ನ ನಡೆಸುವ ದೇವರೆಂಬುದಾಗಿ ನಿನ್ನ ಜನರನ್ನು ಸಂತೈಸು, ನಿನ್ನ ಜನರನ್ನು ಬಲಪಡಿಸು. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಕ್ಕಳು ಒಬ್ಬೊಬ್ಬರನ್ನ ಸ್ಥಿರಪಡಿಸು. ಬಲವುಳ್ಳ ಮಕ್ಕಳಾಗಿ ಸ್ತಂಭರಾಗಿ ಬೆಳೆಯಯ್ಯ. ತಡೆಯಾಗಿ ಬರುವ ಸಮಸ್ತ ಹೋರಾಟಗಳು ಯೇಸು ನಾಮದಲ್ಲಿ ಲೈವ್ ಆಗಲಿ ರಾಜ. ಅದ್ಭುತ ಕಾರ್ಯ ಮಾಡಕಂದ್ರೆ ಯವನ ಪ್ರಾಯ ಮಕ್ಕಳು ಬಲಪಡಿಸು, ವಿಶ್ವಾಸ ನಂಬಿಕೆಯನ್ನು ಬಲಪಡಿಸು. ನಿನ್ನ ಬಲವನ್ನು ಒಬ್ಬೊಬ್ಬರ ಮೇಲೆ ಚಾಚಲ್ಪಡಲಿಯ ಮಹತ್ವದ ಕಾರ್ಯ ಮಾಡು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ,
ಆಮೇನ್ ಆಮೇನ್.